ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ರೀತಿ ನಾವು ಸ್ಮಾಲ್ ಕ್ಯಾಪಿಟಲ್ ಅಲ್ಲಿ ಕೂಡ ಬಿಟ್ಕಾಯಿನ್ ಅಲ್ಲಿ ಅಥವಾ ಕ್ರಿಪ್ಟೋದಲ್ಲಿ ಟ್ರೇಡ್ ನ ಮಾಡಬಹುದು, ಹಾಗೆ ದೊಡ್ಡ ಕ್ವಾಂಟಿಟಿಯಲ್ಲಿ ಕೂಡ ಯಾವ ರೀತಿ ನಾವು ಟ್ರೇಡ್ ನ ಮಾಡಬಹುದು ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಇದ್ದೇನೆ. ಬಿಟ್ಕಾಯಿನ್ ಅಲ್ಲಿ ಒಂದು ಟ್ರೇಡ್ ಅನ್ನು ನಾನೀಗ ತಗೊಂಡಿದ್ದೇನೆ. ಸೊ ಬಿಟ್ಕಾಯಿನ್ ಅಲ್ಲಿ ಅರೌಂಡ್ $15 ನನಗೆ ಪ್ರಾಫಿಟ್ ಈಗ ರನ್ ಆಗ್ತಾ ಇರೋದು ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಈ ಟ್ರೇಡ್ ಅನ್ನು ನಾನೀಗ ಎಕ್ಸಿಟ್ ಆಗಬೇಕು ಅಂತ ಇದ್ದೇನೆ. ಬಟ್ ಇದಕ್ಕೆ ಯೂಸ್ ಮಾಡಿರೋ ಕ್ಯಾಪಿಟಲ್ ನೋಡಿ, ಜಸ್ಟ್ $10,000 ಕ್ಯಾಪಿಟಲ್ ನಾನು ಇಲ್ಲಿ ಯೂಸ್ ಮಾಡಿದ್ದೇನೆ. ನೇರ್ ಅಬೌಟ್ $13 to $15 ಪ್ರಾಫಿಟ್ ನಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಅಂದ್ರೆ ನಾವು ಡಾಲರ್ ಅಲ್ಲಿ ಗಮನಿಸೋದ್ರೆ $127 ನಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗಬಹುದು. ಅದರ ಬೇಸ್ಡ್ ಆಗಿ $13 ಪ್ರಾಫಿಟ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ, ವಿಚ್ ಇಸ್ ಆಲ್ಮೋಸ್ಟ್ ಲೈಕ್ 10% ಪ್ರಾಫಿಟ್ ನಮಗೆ ಸ್ಮಾಲ್ ಕ್ಯಾಪಿಟಲ್ ನ ಬೇಸ್ಡ್ ಆಗಿ ಆಗಿದೆ. ಸೊ ಹಾಗಾಗಿ ಕ್ರಿಪ್ಟೋದಲ್ಲಿ ಒಂದು ವಿಚಾರ ಏನು ಅಂದ್ರೆ, ಈವನ್ ವಿತ್ ಸ್ಮಾಲ್ ಕ್ಯಾಪಿಟಲ್ ಕೂಡ ನೀವು ಟ್ರೇಡ್ ನ ಮಾಡಬಹುದು. ಯಾವುದೇ ರೀತಿ ಕ್ಯಾಪಿಟಲ್ ನ ಇಶ್ಯೂ ಆಗಲ್ಲ. ಜಸ್ಟ್ ನೀವು ಪ್ರಾಪರ್ಲಿ ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಜಸ್ಟ್ ಪ್ರಾಪರ್ಲಿ ನೀವು ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡಿದಾಗ ಈವನ್ ವಿತ್ ಸ್ಮಾಲ್ ಕ್ಯಾಪಿಟಲ್ ಕೂಡ ನೀವು ಕ್ರಿಪ್ಟೋದಲ್ಲಿ ಉತ್ತಮವಾದ ಪ್ರಾಫಿಟ್ ನ ಮಾಡಬಹುದು. ಹಾಗೆ ಎಕ್ಸ್ನೆಸ್ ಅಲ್ಲಿ ಸೇಮ್ ಟ್ರೇಡ್ ಅನ್ನು ನಾನು ತಗೊಂಡಿದ್ದೆ. ನಿಯರ್ ಅಬೌಟ್ $379 ಪ್ರಾಫಿಟ್ ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಹಾಫ್ ಕ್ವಾಂಟಿಟಿನ ಎಕ್ಸಿಟ್ ಆಗ್ಬಿಟ್ಟು ಆ ರೀತಿ ಎಲ್ಲ ಟ್ರೈಲ್ ಮಾಡಬಹುದು. ಸೊ ಫಸ್ಟ್ ಗೆ ನಾನು ಪಾರ್ಷಿಯಲ್ ಕ್ವಾಂಟಿಟಿನ ಲೈಕ್ ಒಂದು 2 ಲಾಟ್ ಅನ್ನು ಎಕ್ಸಿಟ್ ಮಾಡ್ತೇನೆ. ಬಿಕಾಸ್ ಇದು 3 ಲಾಟ್ ಅಲ್ಲಿ ನಾನು ತಗೊಂಡಿದ್ದೇನೆ. ಸೊ 1.5 ಲಾಟ್ ಅನ್ನು ನಾನು ಎಕ್ಸಿಟ್ ಮಾಡಲಿಕ್ಕೆ ಪ್ಲಾನ್ ಮಾಡ್ತೀನಿ, ಯಾಕೆಂದ್ರೆ ತುಂಬಾನೇ ಉತ್ತಮವಾದ ಟ್ರೇಡ್ ಆಗಿರುತ್ತೆ ಇದು. ಸೊ ಹಾಗಾಗಿ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಇಲ್ಲಿ ಟ್ರೇಡ್ ನಾನು ಎಕ್ಸಿಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಆಲ್ರೆಡಿ ಮೂಮೆಂಟಮ್ ನ ಕೊಡ್ತಾ ಇದೆ, ಲೆಟ್ ಸಿ. ಬಟ್ ಈ ಟ್ರೇಡ್ ಅನ್ನ ನಾನು ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೆ. ಸೊ ಯಾವ ರೀತಿ ನಾನು ಅಪ್ಡೇಟ್ ಮಾಡಿದ್ರೆ ಹಿಂದಿನ ಲಾಜಿಕ್ ಏನು ಎಲ್ಲವನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಹಾಫ್ ಕ್ವಾಂಟಿಟಿ ನಾನು ಇಲ್ಲಿ ಎಕ್ಸಿಟ್ ಆಗಿದ್ದೇನೆ. ಬಾಕಿ ಹಾಫ್ ಕ್ವಾಂಟಿಟಿನ ಬೇಕಿದ್ರೆ ನಾವು ಟ್ರೈಲ್ ಮಾಡೋಣ. ಸ್ವಲ್ಪ ನಾವು ಟ್ರೈಲ್ ಮಾಡಿದಾಗ ನಮಗೆ ಉತ್ತಮವಾದಲ್ಲಿ ಪ್ರಾಫಿಟ್ ಕಾಣಲಿಕ್ಕೆ ಸಿಗುತ್ತೆ. ನಿಯರ್ ಅಬೌಟ್ ಮಿನಿಮಮ್ ಒಂದು $100 ಆದ್ರೂ ಪ್ರಾಫಿಟ್ ಸಿಗೋ ರೀತಿ ನಾನು ಟ್ರೈಲ್ ಮಾಡ್ತಾ ಇದ್ದೇನೆ ಇಲ್ಲಿ. ಸೊ ಆಲ್ಮೋಸ್ಟ್ ಇಲ್ಲಿ ರಿವರ್ಸಲ್ ಬರೋ ರೀತಿ ಕಾಣಲಿಕ್ಕೆ ಸಿಗ್ತಾ ಇದೆ. ಬಟ್ ಇಲ್ಲಿ ನಾನು ಸ್ವಲ್ಪ ಟ್ರೈಲ್ ಮಾಡ್ತೇನೆ. ಈ ಪಾಯಿಂಟ್ ತನಕ ನಾನು SL ನ ಟ್ರೈಲ್ ಮಾಡ್ತೇನೆ. ಇಲ್ಲಿ $122 ನನಗೆ ಮಿನಿಮಮ್ ಪ್ರಾಫಿಟ್ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಅಂದ್ರೆ ಇಲ್ಲಿ ಈ ಟ್ರೇಡ್ ಅಲ್ಲಿ ಯಾವುದೇ ರೀತಿ ನನಗೆ ಇನ್ನೂ ಲಾಸಸ್ ಇಲ್ಲ. ಅಂದ್ರೆ ಇದು ಸೇಫ್ ಟ್ರೇಡ್ ಆಯಿತು. ಇದರಲ್ಲಿ ನಿಯರ್ ಅಬೌಟ್ $100 ಆದ್ರೂ ಮಿನಿಮಮ್ ಪ್ರಾಫಿಟ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಅಂಡ್ ಫಸ್ಟ್ ಗೆ ನಾವು ಹಾಫ್ ಕ್ವಾಂಟಿಟಿಯಲ್ಲಿ ನಿಯರ್ ಅಬೌಟ್ $200 ನ ಬುಕ್ ಮಾಡಿದ್ದೇವೆ. ಸೊ ಹಾಗಾಗಿ ಈ ಟ್ರೇಡ್ ಅಲ್ಲಿ ನಿಯರ್ ಅಬೌಟ್ ಮಿನಿಮಮ್ $300 ಆದ್ರೂ ನಮಗೆ ಈಗ ಪ್ರಾಫಿಟ್ ಆಗುತ್ತೆ. ಬೈ ಚಾನ್ಸ್ ಏನಾದರೂ ಪ್ರೈಸ್ ಇಲ್ಲಿ ಮೊಮೆಂಟಮ್ ಕೊಟ್ಟರೆ ನಮಗೆ ಉತ್ತಮವಾದ ಮೊಮೆಂಟಮ್ ಕೂಡ ಆಗುತ್ತೆ. ದ ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಅಂದ್ರೆ, ಸೇಮ್ ಟ್ರೇಡ್ ಅನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ, ಅದು ಕೂಡ ಫ್ರೀ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾನು ಅಪ್ಡೇಟ್ ಮಾಡಿದೆ. ಸೊ ಅದನ್ನು ಕೂಡ ನಾನು ನಿಮಗೆ ಶೋ ಮಾಡ್ತೇನೆ. ಆನಂತರ ನಿಮಗೆ ಇದರಿಂದ ಲಾಜಿಕ್ ಅನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಇಲ್ಲಿ ನೀವು ಗಮನಿಸಬಹುದು, ಇದು ನಮ್ಮ ಟ್ರೇಡಿಂಗ್ ಕನ್ನಡ ಫ್ರೀ ಟೆಲಿಗ್ರಾಮ್ ಚಾನಲ್ ಆಗಿರುತ್ತೆ. ಇಲ್ಲಿ ಕ್ಲಿಯರ್ ಆಗಿ ನಾನು ಮೆನ್ಷನ್ ಮಾಡಿದೆ, ಪ್ಲಾನಿಂಗ್ ಟು ಬೈ ಬಿಟ್ಕಾಯಿನ್, BTC, USD, ಸ್ಮಾಲ್ SL, ಸ್ಮಾಲ್ ಕ್ವಾಂಟಿಟಿ, ರಿಸ್ಕಿ ಟ್ರೇಡ್ ಅಂತ. ಎಷ್ಟು ಸಣ್ಣ SL ಇತ್ತು ಅನ್ನೋದನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ತುಂಬಾನೇ ಸಣ್ಣ SL ಅಲ್ಲಿ ಈ ಟ್ರೇಡ್ ಅನ್ನು ನಾವು ಅಪ್ಡೇಟ್ ಮಾಡಿದ್ವಿ. ನಿಯರ್ ಅಬೌಟ್ ಮೋರ್ ದೆನ್ 1:8 ಟಾರ್ಗೆಟ್ ಅನ್ನು ನಮಗೆ ಇದು ನೀಡಿದೆ. ಈಗ ಇದರ ಹಿಂದಿನ ಲಾಜಿಕ್ ಏನಿತ್ತು, ಯಾವ ರೀತಿ ಈ ಟ್ರೇಡ್ ಅನ್ನು ನಾನು ಪ್ಲೇಸ್ ಮಾಡಿದೆ, ಯಾವ ಬೇಸ್ಡ್ ಆಗಿ ಈ ಟ್ರೇಡ್ ನ ನಾವು ಪ್ಲೇಸ್ ಮಾಡಿದ್ವಿ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಇದೆ. ನಿಯರ್ ಅಬೌಟ್ $200 ಪ್ರಾಫಿಟ್ ನಮಗೆ ರನ್ ಆಗ್ತಾ ಇದೆ, ವಿಚ್ ಇಸ್ ಆಲ್ಮೋಸ್ಟ್ ಲೈಕ್ ಇಂಡಿಯನ್ ಕರೆನ್ಸಿಯಲ್ಲಿ ನಮಗೆ 40,000 ಪ್ರಾಫಿಟ್ ಆಗುತ್ತೆ. ಅಂದ್ರೆ ಇಲ್ಲಿ 20,000 ಆಗುತ್ತೆ. ಆಲ್ರೆಡಿ $200 ಪ್ರಾಫಿಟ್ ಅನ್ನು ನಾವು ಎಕ್ಸಿಟ್ ಆಗಿದ್ದೇವೆ. ಸೊ ವಿಚ್ ಇಸ್ ಆಲ್ಮೋಸ್ಟ್ ಲೈಕ್ 40,000 ರೂಪೀಸ್ ನಮಗೆ ಇಂಡಿಯನ್ ಕರೆನ್ಸಿಲಿ ಆಗುತ್ತೆ. ಬಟ್ ಇದರ ಲಾಜಿಕ್ ಏನು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ಏನಕ್ಕೆ ನಾನು ಹಾಫ್ ಕ್ವಾಂಟಿಟಿಯಲ್ಲೆಲ್ಲ ಎಕ್ಸಿಟ್ ಆದೆ ಅಂದ್ರೆ, ಇವತ್ತು ಗುಡ್ ಫ್ರೈಡೆ ದಿನ. ಅಂದ್ರೆ ಇವತ್ತು ಏನಾಗುತ್ತೆ, ಆಲ್ಮೋಸ್ಟ್ ಇಂಡಿಯನ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಎಲ್ಲಾ ಮಾರ್ಕೆಟ್ಗಳು ರಜೆ ಇದೆ, ಗೋಲ್ಡ್ ಎಲ್ಲವೂ ಕೂಡ ರಜೆ ಇದೆ. ಸೊ ಹಾಗಾಗಿ ಆ ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ದೊಡ್ಡ ಕ್ವಾಂಟಿಟಿಗಳನ್ನ ನಾವು ಹೋಲ್ಡ್ ಮಾಡಿ ಕೂತ್ಕೊಳ್ಳೋದೇನಿದೆಯಲ್ಲ, ತುಂಬಾನೇ ರಾಂಗ್ ಆಗುತ್ತೆ. ಸೊ ಹಾಗಾಗಿ ನಾನು SL ನ ಟ್ರೈಲ್ ಮಾಡಿದ್ದೇನೆ, ಹಾಗೆ ಕ್ವಾಂಟಿಟಿಯನ್ನ ಆಫ್ ಅಲ್ಲಿ ಎಕ್ಸಿಟ್ ಕೂಡ ಆಗಿದ್ದೇನೆ. ಈಗ ಇದರಿಂದ ಲಾಜಿಕ್ ಏನು ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಈ ಒಂದು ಲಾಜಿಕ್ ಅನ್ನ ಜಸ್ಟ್ ಈಗ ಮಾತ್ರ ಅಲ್ಲ, ಈ ಟ್ರೇಡ್ ಎಕ್ಸಿಕ್ಯೂಟ್ ಆಗೋದಕ್ಕಿಂತ ಮುಂಚೆ ಕೂಡ ನಾನು ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡಿದೆ. ಸೊ ಇಲ್ಲಿ ನೀವು ಗಮನಿಸಬಹುದು, ಬಿಟ್ಕಾಯಿನ್ ನ ಟ್ರೇಡ್ ತಗೊಳ್ಳೋದಕ್ಕಿಂತ ಮುಂಚೆ ಯಾವ ರೀತಿ ಅದರ ಪ್ಲಾನಿಂಗ್ ಇತ್ತು ಎಲ್ಲವನ್ನು ಕೂಡ ನಾನು ಇಲ್ಲಿ ಅಪ್ಡೇಟ್ ಮಾಡಿದ್ದೇನೆ. ಇದು ಫ್ರೀ ಟೆಲಿಗ್ರಾಮ್ ಚಾನಲ್ ಆಗಿರುತ್ತೆ. ಜಸ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಅದರ ಮೂಲಕ ನೀವು ಕಂಪ್ಲೀಟ್ಲಿ ಫ್ರೀ ಆಗಿ ಈ ಟೆಲಿಗ್ರಾಮ್ ಚಾನಲ್ ಗೆ ಜಾಯ್ನ್ ಆಗಬಹುದು. ಸೊ ಬಿಟ್ಕಾಯಿನ್ ಆಲ್ಮೋಸ್ಟ್ ಫೇಲ್ಡ್, ಸಪೋರ್ಟ್ ಬ್ರೇಕ್ ಡೌನ್ ಇದೆಲ್ಲವೂ ಕೂಡ ನಾನು ಮೆನ್ಷನ್ ಮಾಡಿದ್ದೇನೆ. ಸೊ ಯಾವ ರೀತಿ ಆ ಒಂದು ಅನಾಲಿಸಿಸ್ ಇತ್ತು ಅನ್ನೋದನ್ನ ನಾವು ಚಾರ್ಟ್ ಅಲ್ಲಿ ಡೈರೆಕ್ಟ್ಲಿ ಗಮನಿಸೋಣ. ಬಿಟ್ಕಾಯಿನ್ ಏನ್ ಮಾಡುತ್ತೆ, ತುಂಬಾನೇ ಸೈಡ್ ವೈಸ್ ಮೂಮೆಂಟಮ್ ನಮಗೆ ಕೊಡ್ತಾ ಇರೋದು ಕಾಣಲಿಕ್ಕೆ ಸಿಗುತ್ತೆ. ಕಂಪ್ಲೀಟ್ಲಿ ಸೈಡ್ ವೈಸ್ ಮೂಮೆಂಟಮ್ ಇದೆ. ಬೆಳಿಗ್ಗೆಯಿಂದ ಕೂಡ ಯಾವುದೇ ರೀತಿ ಮೂಮೆಂಟಮ್ ಕೊಟ್ಟಿಲ್ಲ, ಅದೇ ಲೆವೆಲ್ ಅಲ್ಲಿ ನಮಗೆ ಹೋಲ್ಡ್ ಆಗ್ತಾ ಇದೆ. ಈಗ 15 ಮಿನಿಟ್ಸ್ ಹಾಗೆ 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಬಿಟ್ಕಾಯಿನ್ ಅನ್ನು ನೀವು ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಇಲ್ಲಿ ನೀವು ಗಮನಿಸಿ, ಬಿಟ್ಕಾಯಿನ್ ಏನ್ ಮಾಡ್ತಾ ಇದೆ, ಕಂಟಿನ್ಯೂಸ್ಲಿ ಸೈಡ್ ವೈಸ್ ಮೂಮೆಂಟಮ್ ಕೊಟ್ಟಿತ್ತು. ಆನಂತರ ಇಲ್ಲೊಂದು ಟ್ರೆಂಡ್ ಲೈನ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಈ ಪಾಯಿಂಟ್ ಅಲ್ಲಿ ಟ್ರೆಂಡ್ ಲೈನ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಈ ಟ್ರೆಂಡ್ ಲೈನ್ ನ ಫಸ್ಟ್ ಗೆ ಪ್ರೈಸ್ ಬ್ರೇಕ್ ಆಗುತ್ತೆ. ಬ್ರೇಕ್ ಆಗಿ ಪ್ರೈಸ್ ಮತ್ತೆ ಕೆಳಗಡೆ ಬರುತ್ತೆ. ಕೆಳಗಡೆ ಬಂದು ಮತ್ತೆ ಈ ಟ್ರೆಂಡ್ ಲೈನ್ ಅಲ್ಲಿ ಸಪೋರ್ಟ್ ಪಡೆದು ಪ್ರೈಸ್ ಅಪ್ಸೈಡ್ ಮೂಮೆಂಟಮ್ ಕೊಡ್ಲಿಕ್ಕೆ ಟ್ರೈ ಮಾಡುತ್ತೆ. ಈಗ ಓವರ್ ಆಲ್ ಪಿಕ್ಚರ್ ಹಾಗೆ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಎರಡು ರೀತಿ ನಾವು ಅನಾಲಿಸಿಸ್ ನ ಮಾಡಬಹುದು. ಒಂದು ವಿಚಾರ, 30 ಮಿನಿಟ್ಸ್ ಅಲ್ಲಿ ನನಗೆ ಏನ್ ಕಾಣಲಿಕ್ಕೆ ಸಿಕ್ಕಿತ್ತು, ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಒಂದು ಟಾಪ್ ಸೈಡ್ ಇಂದ ಟ್ರೆಂಡ್ ಲೈನ್ ಕಾಣಲಿಕ್ಕೆ ಸಿಗ್ತಾ ಇದೆ. ಟಾಪ್ ಇಂದ ಇಲ್ಲಿ ಟ್ರೆಂಡ್ ಲೈನ್ ನಮಗೆ ಬರ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಈ ಟ್ರೆಂಡ್ ಲೈನ್ ನ ಬ್ರೇಕ್ಔಟ್ ಅನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಸೊ 5 ಮಿನಿಟ್ಸ್ ಅಲ್ಲಿ ನಾನು ಇದನ್ನ ಡೀಪ್ ಆಗಿ ಒಬ್ಸರ್ವ್ ಮಾಡ್ತಾ ಇದೆ. ಸೊ ಆ ಬೇಸ್ಡ್ ಆಗಿ 5 ಮಿನಿಟ್ಸ್ ಅಲ್ಲಿ ನನಗೆ ಏನಾಗುತ್ತೆ, ಇಲ್ಲಿ ಟ್ರೆಂಡ್ ಲೈನ್ ನ
ಬ್ರೇಕ್ಔಟ್ ಟ್ರಾಪ್ ಆಗಿರೋದು ಕಾಣಲಿಕ್ಕೆ ಸಿಗುತ್ತೆ. ಸೊ ಆ ಬೇಸ್ಡ್ ಆಗಿ ಇಲ್ಲಿ ಬುಲ್ಲಿಶ್ ಅಂತ ಕಾಣಲಿಕ್ಕೆ ಸಿಗುತ್ತೆ. ಸೊ ಓವರ್ ಆಲ್ ಟ್ರೆಂಡ್ ಏನಿದೆಯಲ್ಲ ಬುಲ್ಲಿಶ್ ಸೈಡ್ ಅಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಆನಂತರ 30 ಮಿನಿಟ್ಸ್ ಅಲ್ಲಿ, ಈಗ 30 ಮಿನಿಟ್ಸ್ ನೀವು ಒಬ್ಸರ್ವ್ ಮಾಡೋದ್ರೆ 30 ಮಿನಿಟ್ಸ್ ಅಲ್ಲಿ ಕೂಡ ಈ ಟ್ರೆಂಡ್ ಲೈನ್ ನ ಬ್ರೇಕ್ಔಟ್ ನಮಗೆ ಸೆಕೆಂಡ್ ಟಚ್ ಪಾಯಿಂಟ್ ಅಲ್ಲಿ ಆಗುತ್ತೆ. ಈಗ ಸೆಕೆಂಡ್ ಟಚ್ ಪಾಯಿಂಟ್ ಅಲ್ಲಿ ಟ್ರೆಂಡ್ ಲೈನ್ ಬ್ರೇಕ್ ಆದಾಗ ಇಫ್ ಇನ್ ಕೇಸ್ ಏನಾದರೂ ಸಪೋರ್ಟ್ ತಗೊಂಡು ಟ್ರೆಂಡ್ ಲೈನ್ ಬ್ರೇಕ್ ಆಗುತ್ತಲ್ಲ, ಈ ರೀತಿ ಸಪೋರ್ಟ್ ತಗೊಂಡು ಟ್ರೆಂಡ್ ಲೈನ್ ಬ್ರೇಕ್ ಆಗುತ್ತಲ್ಲ, ಆ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಮೋಸ್ಟ್ ಆಫ್ ದ ಟೈಮ್ ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ಇವತ್ತಿನ ದಿನ ನಾನು ಎಕ್ಸಿಟ್ ಆಗಿರೋ ರೀಸನ್ ರಜೆ ಇದೆ, ಸೊ ಹಾಗಾಗಿ ಎಕ್ಸಿಟ್ ಆಗಿದ್ದೇನೆ. ನಾರ್ಮಲ್ ಡೇಸ್ ಆಗಿದ್ದರೆ ನೀಟಾಗಿ ನಾವು ಇದನ್ನ ಈ ಒಂದು ಪಾಯಿಂಟ್ ಏನಿದೆಯಲ್ಲ, ಅಂದ್ರೆ ಈ ಫಸ್ಟ್ ಟಚ್ ಪಾಯಿಂಟ್ ಏನಿದೆಯಲ್ಲ ಅಲ್ಲಿ ತನಕ ನೀಟಾಗಿ ನಾವು ಹೋಲ್ಡ್ ಮಾಡಬಹುದು. ಪಾಸಿಬಿಲಿಟೀಸ್ ಇದೆ, ಬಟ್ ತುಂಬಾ ಸ್ಲೋ ಆಗಿ ಹೋಗ್ಬೋದು. ಆಲ್ಮೋಸ್ಟ್ ನಮ್ಮ ಟ್ರೇಲಿಂಗ್ ಎಸ್ ಎಲ್ ಎಕ್ಸಿಟ್ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಸೊ ಆಲ್ಮೋಸ್ಟ್ ನಮ್ಮ ಟ್ರೇಲಿಂಗ್ ಎಸ್ ಎಲ್ ತನಕನೂ ಪ್ರೈಸ್ ಬರ್ತಾ ಇದೆ. ನೋ ವರೀಸ್, ರಜೆ ದಿನ ನಾವು ನಿಯರ್ ಅಬೌಟ್ $300 ಪ್ರಾಫಿಟ್ ಅನ್ನು ಮಾಡಿದ್ದೇವೆ. ದಟ್ ಇಸ್ ಫೈನ್. ಸೊ ಪ್ರಾಫಿಟ್ ಏನು ಕೂಡ ತೊಂದರೆ ಇಲ್ಲ. ಬಟ್ ಇಲ್ಲಿ ಆ ಸಪೋರ್ಟ್ ಅನ್ನ ಪಡೆದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗುತ್ತೆ. ಬ್ರೇಕ್ಔಟ್ ಆಗಿ ಪ್ರೈಸ್ ಅಪ್ಸೈಡ್ ಅಲ್ಲಿ ಮೊಮೆಂಟಮ್ ಕೊಡ್ಲಿಕ್ಕೆ ಟ್ರೈ ಮಾಡುತ್ತೆ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಇಮಿಡಿಯೇಟ್ಲಿ ಬ್ರೇಕ್ಔಟ್ ಆದ ಇಮಿಡಿಯೇಟ್ ಏನಾಗುತ್ತೆ, ಪ್ರೈಸ್ ಕೆಳಗಡೆ ಬರಲಿಕ್ಕೆ ಶುರು ಆಗುತ್ತೆ. ಈಗ ಪ್ರೈಸ್ ಕೆಳಗಡೆ ಬಂದಾಗ, ಈಗ ಪ್ರೈಸ್ ಈ ರೀತಿ ಕೆಳಗಡೆ ಬರುತ್ತಲ್ವಾ, ಬ್ರೇಕ್ಔಟ್ ಆಗಿದೆ, ಪ್ರೈಸ್ ಕೆಳಗಡೆ ಬಂದಿದೆ. ಆ ನಂತರ ಪ್ರೈಸ್ ಏನ್ ಮಾಡುತ್ತೆ, ಇಲ್ಲಿ ಸಪೋರ್ಟ್ ಅನ್ನ ಪಡೆಯುತ್ತೆ. ಇದೊಂದು ನಮ್ಗೆ ಏನಾಗುತ್ತೆ, ಈ ರೀತಿ ಒಂದು ಪ್ರೈಸ್ ಡಬ್ಲ್ಯೂ ಪ್ಯಾಟರ್ನ್ ಅಥವಾ ರಿವರ್ಸಲ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಿದೆ. ಇಲ್ಲಿ ಪ್ರೈಸ್ ಸಪೋರ್ಟ್ ಅನ್ನ ಪಡೆಯುತ್ತೆ. ಹಾಗೆ ನಮ್ಮ ಒಂದು ಕಾನ್ಸೆಪ್ಟ್ ಇದೆ, ನಮ್ಮ ಕೋರ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋ ಬೇಬಿ ಕ್ಯಾಂಡಲ್ ಸ್ಟ್ರಾಟಜಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಆ ಕಾನ್ಸೆಪ್ಟ್ ಬೇಸ್ಡ್ ಆಗಿ ಕೂಡ ಇಲ್ಲಿ ಬುಲಿಶ್ ಎಂಟ್ರಿ ನಮಗೆ ಕನ್ಫರ್ಮ್ ಆಗಿತ್ತು. ಸೊ ಹಾಗಾಗಿ ಪ್ರೈಸ್ ರಿವರ್ಸಲ್ ಬಂದಾಗ, ಈ ಲೆವೆಲ್ ಅಲ್ಲಿ ಪ್ರೈಸ್ ಸಪೋರ್ಟ್ ಪಡೆದಾಗ ಅದು ಬುಲಿಶ್ ಎಂಟ್ರಿಗೆ ನಮಗೆ ಇಂಡಿಕೇಶನ್ ಕೊಡುತ್ತೆ. ಸೊ ಆ ಬೇಸ್ಡ್ ಆಗಿ ನಾನು ಟೆಲಿಗ್ರಾಮ್ ಅಲ್ಲಿ 1 ಮಿನಿಟ್ ಬೇಸ್ಡ್ ಆಗಿ ಎಂಟ್ರಿನ ಇನಿಷಿಯೇಟ್ ಮಾಡಿದೆ. 1 ಮಿನಿಟ್ ಬೇಸ್ಡ್ ಆಗಿ ಈಗ ಏನಾಗಿತ್ತು ಅನ್ನೋದನ್ನ ನಾವು ಗಮನಿಸಿದ್ರೆ, ಟಾಪ್ ಇಂದ 1 ಮಿನಿಟ್ ಬೇಸ್ಡ್ ಅಲ್ಲಿ ಕೂಡ ಒಂದು ಟ್ರೆಂಡ್ ಲೈನ್ ನಮಗೆ ಕನೆಕ್ಟ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಈಗ ಏನಾಯ್ತು, ಪ್ರೈಸ್ ಒಂದು ಬುಲಿಶ್ ಇಂಡಿಕೇಶನ್ ನಮಗೆ ಕೊಟ್ಟಿತ್ತು ಹೈ ಟೈಮ್ ಫ್ರೇಮ್ ಅಲ್ಲಿ 30 ಮಿನಿಟ್ಸ್ ಅಲ್ಲಿ. ಆನಂತರ ಬೇಬಿ ಕ್ಯಾಂಡಲ್ ಆಗಿತ್ತು. ದೆನ್ ಇಲ್ಲಿ 5 ಮಿನಿಟ್ಸ್ ಅಲ್ಲಿ ಪ್ರೀವಿಯಸ್ ಸಪೋರ್ಟ್ ಇತ್ತು. ಆನಂತರ ಈ ಟ್ರೆಂಡ್ ಲೈನ್ ಕೂಡ ಬ್ರೇಕ್ ಆಗ್ತದೆ. ಈಗ ಯಾವುದೇ ಸಪೋರ್ಟ್ ಇಂದ ಪ್ರೈಸ್ ಟ್ರೆಂಡ್ ಲೈನ್ ಅನ್ನ ಬ್ರೇಕ್ ಆದಾಗ ಅದು ಯೂಶುವಲಿ ದೊಡ್ಡ ಮಟ್ಟದ ಮೊಮೆಂಟಮ್ ನಮಗೆ ಕೊಡುತ್ತೆ. ಸೊ ಆ ಬೇಸ್ಡ್ ಆಗಿ ಈ ಪಾಯಿಂಟ್ ಅಲ್ಲಿ ನಾನು ಟ್ರೇಡ್ ನ ಇನಿಷಿಯೇಟ್ ಮಾಡ್ತೇನೆ. ಬಟ್ ಟೆಲಿಗ್ರಾಮ್ ಅಲ್ಲಿ ನೀವು ಗಮನಿಸೋದ್ರೆ ಈ ಒಂದು ಸಣ್ಣ ಕ್ಯಾಂಡಲ್ ನ ಕೆಳಗಡೆ ನಾನು ಎಂಟ್ರಿನ ಇನಿಷಿಯೇಟ್ ಮಾಡಿದೆ. ಬಿಕಾಸ್ ಅಲ್ಲಿ ಒಂದು ಪಾಸಿಬಿಲಿಟಿ ಇತ್ತು, ಈ ಒಂದು ಸಪೋರ್ಟ್ ಇಂದ ಪ್ರೈಸ್ ಟ್ರೆಂಡ್ ಲೈನ್ ಅನ್ನ ಬ್ರೇಕ್ ಆಗಿ ಅಪ್ಸೈಡ್ ಅಲ್ಲಿ ಮೊಮೆಂಟಮ್ ಕೊಡಬಹುದು ಅನ್ನೋ ಪಾಸಿಬಿಲಿಟೀಸ್ ಇತ್ತು. ಸೊ ಹಾಗಾಗಿ ಈ ಕ್ಯಾಂಡಲ್ ಅಲ್ಲಿ ನಾನು ಎಂಟ್ರಿನ ಇನಿಷಿಯೇಟ್ ಮಾಡ್ತೇನೆ. ಅಂಡ್ ವೆರಿ ಸ್ಮಾಲ್ ಎಸ್ ಎಲ್ ಅಲ್ಲಿ ನಾವು ಎಂಟ್ರಿನ ಪಡಿತೇವೆ. ನಿಯರ್ ಅಬೌಟ್ 1:8 ಟಾರ್ಗೆಟ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಐ ಗೆಸ್ ಟ್ರೇಲಿಂಗ್ ಎಸ್ ಎಲ್ ಎಕ್ಸಿಟ್ ಆಗಿದೆ ಅಂತ ಅನ್ಕೊಳ್ತೀನಿ. ಸ್ಟಿಲ್ ಇಲ್ಲ, ಟ್ರೇಲಿಂಗ್ ಎಸ್ ಎಲ್ ಇದು ಬೆನಿಫಿಟ್ ಅಥವಾ ಅದರ ಡಿಸ್ಅಡ್ವಾಂಟೇಜ್, ಸಣ್ಣ ಮಟ್ಟದ ಪ್ರಾಫಿಟ್ ಅನ್ನು ನೀವು ಬಿಡ್ಲಿಕ್ಕೆ ರೆಡಿ ಇರಬೇಕಾಗುತ್ತೆ. ಅಂಡ್ ಟ್ರೇಡ್ ನಿಮ್ದು ಕಂಪ್ಲೀಟ್ಲಿ ಸೇಫ್ ಆಗಿದೆ. ಸೊ ಅದೇ ಇದರ ಬೆನಿಫಿಟ್ ಆಗಿರುತ್ತೆ. ಸೊ ಟ್ರೇಲಿಂಗ್ ಎಸ್ ಎಲ್ ನಾವು ಈ ಪೊಸಿಷನ್ ನ ಹೋಲ್ಡ್ ಮಾಡ್ತಾ ಇದೀವಿ. ಸೊ ಈ ರೀತಿ ಈ ಟ್ರೇಡ್ ಅನ್ನು ನಾನು ಇನಿಷಿಯೇಟ್ ಮಾಡಿದೆ ಅಂದ್ರೆ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನಾವು ಅನಾಲಿಸಿಸ್ ನ ಮಾಡಿಬಿಟ್ಟು ಅದನ್ನ 5 ಮಿನಿಟ್ಸ್ 1 ಮಿನಿಟ್ ಗೆ ಬಂದ್ಬಿಟ್ಟು ಪ್ರಾಪರ್ಲಿ ಅನಾಲಿಸಿಸ್ ಮಾಡಿಬಿಟ್ಟು ವೆರಿ ಸ್ಮಾಲ್ ಎಸ್ ಎಲ್ ಅಲ್ಲಿ ಈ ಟ್ರೇಡ್ ಅನ್ನ ನಮ್ಮ ಟೆಲಿಗ್ರಾಮ್ ಪ್ರೀಮಿಯಂ ಚಾನೆಲ್ ಆಗಿರ್ಬೋದು ಅಥವಾ ಈವನ್ ಫ್ರೀ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಕೂಡ ನಾನು ಅಪ್ಡೇಟ್ ಮಾಡಿದೆ. ಸೊ ಐ ಹೋಪ್ ನಿಮಗೆ ಯಾವ ರೀತಿ ಈವನ್ ಸ್ಮಾಲ್ ಕ್ಯಾಪಿಟಲ್ ಅಲ್ಲಿ ಕೂಡ ಬಿಟ್ಕಾಯಿನ್ ಅಲ್ಲಿ ನೀವು ಟ್ರೇಡ್ ನ ತಗೊಳ್ಬಹುದು. ಬಟ್ ಅನಾಲಿಸಿಸ್ ಯಾವ ರೀತಿ ಮಾಡಬೇಕು, ಎಂಟ್ರಿ ಯಾವ ರೀತಿ ಪಡಿಬೇಕು ಅನ್ನೋದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಟ್ರೇಡರ್ಸ್. ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.